ನಿಮ್ಮ ಮತ್ತು ಎಸ್.ಎಂ. ಕೃಷ್ಣ ಅವರ ಸಂಬಂಧ ಹೇಗಿತ್ತು? ಚೆನ್ನಾಗಿತ್ತು. ನೀವು ಅವ್ರ ಬಗ್ಗೆ ಪುಸ್ತಕ ಎಲ್ಲ ಅಲ್ಲ, ಬೇರೆ ವಿಚಾರ. ಅವ್ರೇನು ಅದನ್ನು ವಿರೋಧ ಮಾಡಲಿಲ್ಲಲ್ಲ. ಇನ್ನೂ ಭಾಳಷ್ಟು ಬರೀಬೇಕಾಗಿತ್ತು ವಿಶ್ವನಾಥ್ ಅಂತಂದ್ರು. ಹೌದಾ? ಎಸ್. ಅಲ್ಲ ರೀ, ಈ ಜಗತ್ತು ಬೇಕಾದಷ್ಟು ಸಾಮ್ರಾಜ್ಯಗಳು, ಪ್ರಣಯದ ಮೇಲೆ, ಪ್ರೀತಿಯ ಮೇಲೆ ಯುದ್ಧಗಳಾಗಲಿಲ್ವೇ? ಯಾವುದು? ಹಾಗಾಗಿ ಅವ್ರು ಹೇಳಿದ್ರು ಪ್ರೀತಿ ವಿಶ್ವನಾಥ್ ಅದು ಇನ್ನಷ್ಟು ಚೆನ್ನಾಗಿ ಬರೀಬೇಕಾಗಿತ್ತು. ನೀನು ನಾನು ಕೇಳಿ ನಾನು ಹೇಳ್ತಾ ಇದ್ದೀನಿ ನಿನಗೆ ಅಂತ ಅಂದರು. ಇವ್ಯಾವೋ ಏನೇನೋ ಮಾಡಿಕೊಂಡು ಅದು ಸುಮ್ಮನೆ ಹೂಯಿಲೆತ್ಬಿಟ್ಟಿರುತ್ತೆ ಕಡೆ. ಇಲ್ಲ ಹೇಳಿ ಸರ್, ಸರಿ ಏನು ಅದು ಏನಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ, ಈ ಹೊಸ ತಲೆಮಾರಿಗೆ ಗೊತ್ತಾಗಲಿ ಹೇಳಿ. ಹಾಂ, ಇಲ್ಲ ಅದು ಅಲ್ಲಿ ಏನಿತ್ತು ಯಾವುದನ್ನು? ಅದೇ ಎಸ್.ಎಂ. ಕೃಷ್ಣ ಅವರ. ಅಲ್ಲ, ಅದು ಪುಸ್ತಕದಲ್ಲೇ ಬರೆದಿದ್ದೀನಿ. ಅಲ್ಲ ಇಲ್ಲ ಬರೆದಿದ್ದೀರಿ, ನಾನು ಹೇಳ್ತಿಲ್ಲ ಹೊಸ ತಲೆಮಾರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇವೆಲ್ಲ ವಿಷಯ ಕೇಳ್ತಿದ್ದೀನಿ. ಮಾತ್ರ ಎಸ್.ಎಂ. ಕೃಷ್ಣ ಮತ್ತು ಬಿ ಸರೋಜಾದೇವಿ ಇವ್ರದ್ದು ಗೊತ್ತಿರೋದೇನು, ಅವರವರು ಭಾಳ ಸ್ನೇಹಿತರು ಅವರು. ಇವನು ಎಸ್.ಎಂ. ಕೃಷ್ಣ ಅವ್ರನ್ನ ಲಂಡನ್ನಿಗೆ ಕಳಿಸಿ ಬ್ಯಾರೆಟ್ ಲಾ ಮಾಡಿಸ್ಬೇಕು, ಅವ್ರು ಅಯ್ಯಮ್ಮನೇ ಕಾರಣ. ಕೃಷ್ಣ ಅವರೇ ಹೇಳ್ಕೊಂಡಿದ್ರು ಅಂತ. ಹಾಂ, ಸೊ ಹಾಗಾಗಿ ಅವರು ಮನೆಯವರು ಒಪ್ಪಲಿಲ್ಲ, ಸಿನಿಮಾದವಳವಳು ಮದುವೆ ಆಗೋದು ಬೇಡ ಅಂತೇಳಿ. ಅಷ್ಟೇ. ಅಷ್ಟೇನಾ ಸ್ಟೋರಿ? ಅಲ್ಲ, ಇದು ಬೇಕಾಷ್ಟಿದೆ, ಅದೆಲ್ಲ ಇಲ್ಲಿ ಹೇಳೋಕ್ಕಾಗುತ್ತೆ ಕತೆ. ಅಲ್ಲ, ಎಷ್ಟು ಹೇಳ್ಬೋದು ಅಷ್ಟು ಹೇಳಿದ್ದೀವಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.